ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಸಬ್ಕಾನ್ಷಿಯಸ್ ಮನಸ್ಸನ್ನು ಯಾವ ಥರ ಏನಾದರೂ ಮಾಡೋ ಥರ ಟ್ರೈನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮತ್ತು ಯಾಕೆ ಸಬ್ಕಾನ್ಷಿಯಸ್ ಮನಸ್ಸು ಸುಧೀಂದ್ರ ಅಂತ ನೀವು ನನ್ನ ಕೇಳಿದಾಗ ಯಾಕೆ ಸಬ್ಕಾನ್ಷಿಯಸ್ ಮನಸ್ಸನ್ನೇ ಟ್ರೈನ್ ಮಾಡಬೇಕು, ಎಲ್ಲ ವಿಡಿಯೋದಲ್ಲಿ ನೀನು ಬರೀ ಸಬ್ಕಾನ್ಷಿಯಸ್ ಮನಸ್ಸು ಅಂತ ಯಾಕೆ ಬೇರೆ ಮನಸ್ಸು ಬಗ್ಗೆ ಮಾತಾಡಲ್ಲ ಅಂತ. ಸಬ್ಕಾನ್ಷಿಯಸ್ ಮನಸ್ಸನ್ನು ಟ್ರೈನ್ ಮಾಡೋದ್ರಿಂದ ತುಂಬ ಲಾಭ ಇದೆ. ಯಾಕೆ ಅಂತಂದರೆ ನಮ್ಮ ಜೀವನದ 99% ಒಂದು ಏನು ಆ್ಯಕ್ಷನ್ಗಳನ್ನು ಮಾಡ್ತೀವಿ, ಕ್ರಿಯೆಯನ್ನು ಮಾಡ್ತೀವಲ್ಲ, ಗೊತ್ತಿಲ್ಲದೆ ಮಾಡ್ತೀವಿ ಅಂತ, ಸುಪ್ತ ಮನಸ್ಸಿಂದ ಮಾಡ್ತೀವಿ ಅಂತ. ಸೊ ಅದಕ್ಕೆಲ್ಲ ಕಾರಣ ಸಬ್ಕಾನ್ಷಿಯಸ್ ಮನಸ್ಸಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ 5 ಸ್ಟೆಪ್ಗಳನ್ನು ಅಥವಾ 5 ಮೆಥಡ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ಮೆಥಡ್ಗಳನ್ನು ನಾವು ಫಾಲೋ ಮಾಡಿದ್ದಲ್ಲಿ ನಮ್ಮ ಮೈಂಡ್ ಯಾವ ರೀತಿಯಾಗಿ ಪಾಸಿಟಿವಿಟಿ ಕಡೆ ಒಂದು ಈಗ ಕುದುರೆ ಕಟ್ಟಿರ್ತಾರೆ ಹಾಗೆ ಹೋಗುತ್ತೆ ಅಂತಾರಲ್ಲ, ಸೊ ಆ ಥರ ಒಂದು ಅಚೀವ್ ಮಾಡೋಕ್ಕೆ, ಏನಾದರೂ ಒಂದು ಅಚೀವ್ ಮಾಡೋಕ್ಕೆ ಯಾವ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಮತ್ತು ಇದು ಲಾ ಆಫ್ ಅಸಂಪ್ಷನ್ ಇದ್ರ ಬಗ್ಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಫಸ್ಟ್ನೇ ಸ್ಟೆಪ್ಪನ್ನು ನೋಡ್ತಾ ಹೋಗೋಣ. ಇಂಟ್ರೊಡಕ್ಷನಲ್ಲಿ ಫಸ್ಟ್ನೇ ಸ್ಟೆಪ್ ಏನು ಅಂತಂದರೆ ರಿಯಾಲಿಟಿ ಅನ್ನೋದು ಏನು ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು. ಅವಾಗ ನಾವು ಅನ್ಬೋದು, ರಿಯಾಲಿಟಿ ಅಂದರೆ ನನಗೆ ಗೊತ್ತು, ಹೊರಗಡೆ ಏನು ಕಾಣುತ್ತೆ ಅದು ರಿಯಾಲಿಟಿ, ಹೊರಗೆ 3D ಪ್ರಪಂಚ ಅದು ರಿಯಾಲಿಟಿ, ರಿಯಲ್ ಆಗಿ ಏನು ಮುಟ್ತೀವಿ ಅದೆಲ್ಲ ರಿಯಾಲಿಟಿ ಅಂತ. ಇಲ್ಲೇ ಇರೋದು ಒಂದು ಮಿಸ್ಟೇಕ್. ನಾವು ಯಾವತ್ತಾದರೂ ನಿಮಗೆ ಬಂದು ನಿಮ್ಮ ನಿಜವಾದ ಆಸ್ತಿ ಏನು ಅಂತ ನಾವು ಕೇಳಿದರೆ ಏನು ಆನ್ಸರ್ ಮಾಡ್ಬೋದು? ನೀವು ಮನಸ್ಸಿನಲ್ಲಿ ಸ್ವಲ್ಪ ಲೆಕ್ಕಾಚಾರ ಮಾಡಿ. ನಿಮಗೆ ಯಾರಾದರೂ ಬಂದು ನಿನ್ನ ನಿಜವಾದ ಅತ್ಯಂತ ದೊಡ್ಡ ಆಸ್ತಿ ಏನಿದೆ ನಿಂದು, ಯಾರೊಬ್ರು ಅನ್ಬೋದು ನನಗೆ ಅಷ್ಟು ಎಕರೆ ಇದೆ, ಇಷ್ಟು ಎಕರೆ ಇದೆ, ನನಗೆ ಅಂಥ ಮನೆ ಇದೆ, ಅಂತ ನನ್ನ ಹತ್ರ ಅಷ್ಟು ಬಂಗಾರ ಇದೆ, ನನ್ನ ಹತ್ರ ಅಷ್ಟು ಕಾರ್ ಇದೆ, ನನ್ನ ಹತ್ರ ಅದು ಇದೆ, ಪವರ್ ಇದೆ ಅಂತ. ಬಟ್ ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಬ್ಬ ಹ್ಯೂಮನ್ ಬೀಯಿಂಗ್ ಒಂದು ಗ್ರೇಟೆಸ್ಟ್ ವ್ಯಾಲ್ಯೂಯಬಲ್ ಆಸ್ತಿ ಹೊಂದೋದು ಯಾವುದು ಅಂತಂದರೆ ಪವರ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್ ಅಂತ, ಪವರ್ ಆಫ್ ದ ಮೈಂಡ್ ಟು ಚೇಂಜ್ ದ ರಿಯಾಲಿಟಿ ಅಂತ. ಸೊ ಹೇಗೆ ಒಬ್ಬರು ಭಾಳ ಲೋ ಲೆವೆಲಿಂದ ಹೈ ಲೆವೆಲ್ಗೆ ಹೋಗ್ತಾರೆ, ಹೇಗೆ ಒಬ್ಬರು ಸಾಧನೆ ಮಾಡಲ್ಲ ಅಂತಂದವರು ಛಲದಿಂದ ಸಾಧನೆ ಮಾಡ್ತಾರೆ, ಇದಕ್ಕೆಲ್ಲ ಏನು ಕಾರಣ ಆಯಿತು? ಆ ಬಂಗಾರ ಕಾರಣ ಆಯಿತಾ? ಆ ಒಂದು ಎಕರೆ ಕಾರಣ ಆಯಿತಾ? ಅಲ್ಲ, ಪವರ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್. ಏನಿದು ಅಂತಂದರೆ ಇಂಥವ್ರು ಯಾರು ಮಾಡಿರ್ತಾರಲ್ಲ ಈ ಥರ ಸಾಧನೆ, ಹೇಳಿದ್ನಲ್ಲ, ಚಿಕ್ಕ ಒಂದು ಲೆವೆಲಿಂದ ದೊಡ್ಡ ಲೆವೆಲಿಗೆ ಹೋಗಿರ್ತಾರಲ್ಲ, ಇವರು ಯಾವತ್ತಿಗೂ ರಿಯಾಲಿಟಿನ ಏನು ಕಾಣುತ್ತೋ ಅದಷ್ಟೇ ರಿಯಾಲಿಟಿ ಅಂತ ನಂಬಿರಲ್ಲ. ಏನಿದ್ರ ಅರ್ಥ ಅಂತಂದರೆ ರಿಯಾಲಿಟಿ ಅನ್ನೋದು ಈ ಬಾತ್ರೂಮಲ್ಲಿ ಸೋಪ್ ಹಾಕಿದರೆ ಕಾಲು ಜಾರ್ಕೊಂಡು ಬೀಳ್ತೀವಲ್ಲ, ಆ ಥರ ಒಂದು ಫ್ಲೂಯಿಡ್ ಥರ ಒಂದು ಮೀಡಿಯಮ್ ರಿಯಾಲಿಟಿ ಅನ್ನೋದು. ಯಾವತ್ತಿಗೂ ಫಿಕ್ಸ್ಡ್ ಅಲ್ಲ. ಇದು ಹೇಗೆ ಭಾಳ ಲೇಮನ್ ಟರ್ಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ನಾನು ಹೀಗೆ ಅಂದ್ಕೊಂಡ್ಬಿಡ್ತಾ ಇದ್ದೆ, ಲೈಕ್ ಚಿಕ್ಕವನಿದ್ದಾಗ ನಾನು ಈ ಥರ ಯೋಚನೆ ಮಾಡ್ತಿದ್ದೆ. ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ ಇರ್ತೀನಲ್ಲ, ಅಮ್ಮ ಅಂದರೆ ಇಷ್ಟು 30 ವರ್ಷ, ಅಪ್ಪ ಅಂದರೆ 40 ವರ್ಷ, ತಾತ ಅಂದರೆ ಹಿಂಗೆ 50 ವರ್ಷ, ಅಜ್ಜಿ ಅಂದರೆ 60 ವರ್ಷ, ಹಿಂಗೇನೋ ಫಿಕ್ಸ್ಡ್ ಇದ್ದುಬಿಡುತ್ತೆ, ಪ್ರಪಂಚ ಹಿಂಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ವರ್ಷಗಳು ಆಗ್ತಾ ಬಂತು, ಏನೋ ವಿಚಿತ್ರ ಆಗ್ತಾ ಬಂತು. ನಾನು ಸ್ವಲ್ಪ 10 ವರ್ಷದ 20 ವರ್ಷ ಆದೆ, ಅಮ್ಮ 30 ಇದ್ದವರು 40 ಆದರು, 60 ಇದ್ದವರು 70 ಆದರು, 70 ಇದ್ದವರು ಡನ್ ಅಂದರು. ಸೊ ಈ ಥರ ಅಂದರೆ ರಿಯಾಲಿಟಿ ಅನ್ನೋದು ಹೆಂಗೆ ಫ್ಲೂಯಿಡಿಟಿ ಅಂತೇಳಿ ನೀ ಕೈಲಿಲ್ಲ ಅಂತಂದ್ರೂ ಜೀವನ ನೀನು ಕಲಿಸ್ತಾ ಹೋಗುತ್ತೆ. ಫಸ್ಟ್ ಸ್ಟೆಪ್ ಸಾಧನೆಗೆ ಏನು ಅವಶ್ಯಕತೆ ಅಂತಂದರೆ ಈ ಥರ ಅಂದ್ಕೊಂಡಿರೋ ಮನುಷ್ಯರು ಯಾರು ಕೂಡ ಸಾಧನೆ ಮಾಡಿದವರು ಫಿಕ್ಸ್ಡ್ ರಿಯಾಲಿಟಿ, ನೋಡಿದಂಗೆ ಇದು ಹಿಂಗೆ ಏನು ಕಾಣುತ್ತೋ ಅಷ್ಟೇ ಜಗತ್ತು, ಹೀಗೆ ನಂಬಿರಲ್ಲ. ಅಕ್ಸೆಪ್ಟ್ ಮಾಡಬೇಕು. ಒಂದು ಹರಿತಾ ಇರೋ ನದಿ ಥರ ರಿಯಾಲಿಟಿ ಅನ್ನೋದು. ನೀನು ನಿನ್ನ ಪವರನ್ನು ಯೂಸ್ ಮಾಡಿಬಿಟ್ಟು ಇವತ್ತು ಕಲ್ಲಿರೋದನ್ನು ನಾಳೆ ಮಣ್ಣು ಮಾಡ್ಬೋದು, ಮಣ್ಣಿರೋದನ್ನು ನಾಳೆ ಜ್ಯೂಸ್ ಮಾಡ್ಬೋದು, ಜ್ಯೂಸ್ ಇರೋದನ್ನು ನಾಡಿದ್ದು ಕುಡಿದು ಬಿಡ್ಬೋದು. ಸೊ ಈ ಥರ ಫಸ್ಟ್ ಸ್ಟೆಪ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್ ಟ್ರೈನ್ ಮಾಡೋಕ್ಕೆ ರಿಯಾಲಿಟಿ ಅನ್ನುವುದು ಫ್ಲೂಯಿಡ್ ಅಂತ. ಕೇಳೋಕ್ಕೆ ಭಾಳ ಸಿಂಪಲ್ ಸ್ಟೆಪ್ ಅನ್ಸ್ಬೋದು, ಏನಿದು ಜಸ್ಟ್ ಅಕ್ಸೆಪ್ಟ್ ಮಾಡಿಬಿಟ್ರೆ ಏನು ಸಾಧನೆ ಆಗ್ಬಿಡುತ್ತೆ ಅಂತ. ಅಕ್ಸೆಪ್ಟ್ ಮಾಡೋದೇ ಅತ್ಯಂತ ದೊಡ್ಡ ಕೆಲಸ. ಯಾಕಂದರೆ ಆ್ಯಕ್ಷನ್ ಆಗೋದು ಒಂದು ನಂಬಿಕೆಯಿಂದ. ಆ ನಂಬಿಕೆನೇ ನಿನಗಿಲ್ಲ ಅಂತಂದರೆ ಚೇಂಜ್ ಆಗುತ್ತೆ ಅನ್ನೋ ಒಂದು ರಿಯಾಲಿಟಿ ಫ್ಲೂಯಿಡ್ ಥರ ಅದು ಗಟ್ಟಿ ಅಲ್ಲ. ಅದು ಏನು ಕಾಣುತ್ತೆ, ಇಷ್ಟು ವರ್ಷದಿಂದ ಏನಿತ್ತಲ್ಲ, 20 ವರ್ಷದಿಂದ ಹಿಂಗೆ ಲೈಫ್ ಇತ್ತಲ್ಲ, ನಾಳೆ 21ನೇ ವರ್ಷಕ್ಕೆ ನೀವು ಕೋಟ್ಯಾಧಿಪತಿ ಆಗ್ಬಿಡ್ಬೋದು. ಸೊ ಆ ಥರ ನಂಬಿಕೆ ಅನ್ನೋದು ಮೊದಲನೇ ಸ್ಟೆಪ್ ಆಗುತ್ತೆ. 2ನೇ ಸ್ಟೆಪ್ಪು ಸಬ್ಕಾನ್ಷಿಯಸ್ ಮೈಂಡ್ ಟ್ರೈನ್ ಮಾಡೋದು ಫೋಕಸ್ ಅಂತ. ಏನಿದು ಫೋಕಸ್ ಅಂತ ಬಂದಾಗ, ಜೀವನದಲ್ಲಿ ಎಲ್ಲರಿಗೂ ಡ್ರೀಮ್ಸ್ ಇರುತ್ತೆ, ಎಲ್ಲರಿಗೂ ಗೋಲ್ಸ್ ಇರುತ್ತೆ, ಅದನ್ನು ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ಹೋಗುವಾಗ ಅಡ್ಡಡ್ಡ ದಾರಿಯಲ್ಲಿ ಏನೇನೋ ಬರುತ್ತೆ, ಕಷ್ಟಗಳು ಎಲ್ಲ ಬಂದಾಗ ಮೈಂಡಿನ ನೇಚರ್ ಏನು ಅಂತಂದರೆ ಆಟೋಮೆಟಿಕಲಿ ಕಷ್ಟ ಬಂದಾಗ ಏನು ನನ್ನ ಕೈಲಿ ಆಗಲ್ಲ ಅನ್ನೋದನ್ನು ಗಮನ ಕೊಡೋದು, ನನ್ನ ಕೈ ಏನು ಆಗಲ್ಲ ಅನ್ನೋದನ್ನು ಗಮನ ಕೊಡೋದು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. GPS ಅಂತೆಲ್ಲ ಗೊತ್ತಿದೆ ನಮಗೆ, ಆಯಿತಾ? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರಿತೀವಿ. 32 ಸ್ಯಾಟಲೈಟ್ಗಳು ಸುತ್ತಾ ಇರ್ತಾವೆ ನಮ್ಮ ಸುತ್ತ. ಯಾವಾಗಾದ್ರೂ ನಾವು ಈಗ ವಾಟ್ಸಪ್ಪಲ್ಲಿ ಲೊಕೇಶನ್ ಟ್ರ್ಯಾಕ್ ಮಾಡ್ತೀನಿ, ಏರ್ ಟ್ಯಾಗ್ಸ್ ಇರ್ತಾವಲ್ಲ, ಯಾವಾಗಲೂ ಒಂದು 3-4 ಸ್ಯಾಟಲೈಟು ಆ ಒಂದು ಏರಿಯಾ ಇದೆಯಲ್ಲ, ಈ ಥರ ರೇಡಿಯನ್ ಥರ ಸ್ಟೆರಾಡಿಯನ್ ಥರ ಆ್ಯಂಗಲಲ್ಲಿ
ಟ್ರ್ಯಾಕ್ ಮಾಡ್ತಾ ಇರುತ್ತೆ ಒಂದು ಲೊಕೇಶನ್ನ. ಸೊ ನಾವು ಒಂದು ರೋಡಲ್ಲಿ ಹೋಗ್ತಾ ಇರ್ತೀವಿ ಕಾಡಲ್ಲಿ, ಏನೋ ಒಂದು ಮರ ಅಡ್ಡ ಬಂದುಬಿಡುತ್ತೆ. ಆವಾಗ ನಾವೇನು ಮಾಡ್ಬಿಡ್ತೀವಿ, ಮರ ಅಡ್ಡ ಇದೆ ವಾಪಸ್ ಹೋಗ್ಬಿಡೋಣ ಅಂತ ಹೋಗ್ತೀವ. ಬೇರೆ ಯಾವುದು ಇದೆ ಗೂಗಲ್ ಮ್ಯಾಪ್ ಅಂದ್ಬಿಟ್ಟು ಬೇರೆ ಯಾವುದಿದೆ ನೋಡು, ಬೇರೆ ಟ್ರಾಫಿಕ್ ಇಲ್ದಿರೋದು ಯಾವುದಾದ್ರೂ ಜಾಗ ಇದೆಯಾ ನೋಡು, ಬೇರೆ ದಾರಿ ಇದೆಯಾ ನೋಡು ಕಾಡೊಳಗಡೆ ಅಂತ. ಹಾಗೆ ಫೋಕಸ್ಸು ಯಾವಾಗಲೂ ಏನು ಕಷ್ಟ ಏನು ಆಗಲ್ಲ ಅನ್ನೋದ್ರ ಬಗ್ಗೆ ಇತ್ತು ಅಂತಂದರೆ ಈ ಥರ ಆಗ್ಬಿಡುತ್ತೆ. ಬಟ್ ನಮ್ಮ ಮೈಂಡ್ ಹಾಗಲ್ಲ. ನಮ್ಮ ಮೈಂಡು GPS ಸ್ಯಾಟಲೈಟ್ಗಳು ತುಂಬ ಮೇಲಿರುತ್ತೆ ಭೂಮಿಯಿಂದ, ಅದಕ್ಕೆ ಅದು ಭಾಳ ಕ್ಲಿಯರಾಗಿ ನೋಡುತ್ತೆ ಮ್ಯಾಪನ್ನು. ನಾವು ಸ್ಯಾಟಲೈಟ್ಗಳ ಥರ ಯೋಚನೆ ಮಾಡಬೇಕು. ಹೆಂಗೆ ಯೋಚನೆ ಮಾಡಬೇಕು? ಮೇಲೆ ಹೋಗಿ ಯೋಚನೆ ಮಾಡೋದಲ್ಲ, ಮನೆ ಹತ್ತಿಬಿಟ್ಟು ಸ್ಯಾಟಲೈಟ್ಗಳ ಥರ ಯೋಚನೆ ಮಾಡಬೇಕಂತಂದರೆ ಲೈಫನ್ನು ಬ್ರಾಡ್ ಸ್ಪೆಕ್ಟ್ರಮಿಂದ ನೋಡು. ಯಾವತ್ತಿಗೂ ನೀನು ಲೈಫನ್ನು ಇವತ್ತಿನ ದಿನ ಇಷ್ಟೇ ಇದೆ ಲೈಫು ಹಿಂಗೆ ಅಂಥೇಳಿ ಇಷ್ಟೇ ಒಂದು ಸಣ್ಣ ರೇಷ್ಮೆ ಗೂಡಿನ ಥರ ನೋಡಿಬಿಟ್ರೆ ನಿನಗೆ ಸ್ಟಕ್ ಆಗ್ಬಿಡ್ತೀಯ ನೀನು, GPS ಇಲ್ಲದೆ ಇರೋ ಥರ. ಬಟ್ ನಾವು ಬ್ರಾಡರ್ ಪರ್ಸ್ಪೆಕ್ಟಿವ್ ನೋಡಿದಾಗ ಓಕೆ, ಇವತ್ತು ಹಿಂಗೆ ಕಷ್ಟಪಡ್ತಾಯಿದ್ದೀನಿ, ಇವತ್ತು ಕಷ್ಟ ಇದೆ, ಬಟ್ ಇದನ್ನು ಒಂದು 10 ವರ್ಷ ಮಾಡಿದರೆ ಮುಂದೆ ಸುಖ ಇದೆ ಅನ್ನೋ ಒಂದು ಹೋಪ್ ಅನ್ನುವ ಆ ಬ್ರಾಡರ್ ಸ್ಪೆಕ್ಟ್ರಮಲ್ಲಿ. ಯಾಕಂದರೆ ಸ್ಯಾಟಲೈಟ್ಗಳು ಮೇಲಿಂದ ನೋಡ್ತಾವಲ್ಲ, ಹಾಗೆ ನೀನು ಮೇಲಿಂದ ನೋಡಬೇಕು. ಸೊ ಇದು ಸೆಕೆಂಡ್ ಸ್ಟೆಪ್. ಫೋಕಸ್ಸನ್ನು ಓನ್ಲಿ ಸೊಲ್ಯೂಷನ್ ಕಡೆ ಮಾಡು. ನೆಗೆಟಿವಿಟಿ ಬಂತಂದರೆ ಆ ಬ್ಲಾಕೇಜನ್ನು ಬಿಟ್ಟುಬಿಟ್ಟು ನಾನು GPS ಅಂದ್ಕೊಂಡು ಕೆಲಸ ಮಾಡು. ಮೂರನೇ ಸ್ಟೆಪ್, ಮ್ಯಾನಿಪುಲೇಷನ್ ಆಫ್ ಎನರ್ಜಿ. ಯಾವಾಗಲೂ ಕೇಳ್ತಿರ್ತೀವಿ ಎನರ್ಜಿ ಅಂತ. E=mc², ಶಕ್ತಿ, ಜಗತ್ತು ಪೂಜಿಸುವುದು ಶಕ್ತಿಯನ್ನು ದುರ್ಬಲತೆನಲ್ಲ ಅಂತ ಸ್ವಾಮೀಜಿಗಳು ಹೇಳ್ತಾ ಇದ್ದರು, ಸ್ವಾಮಿ ವಿವೇಕಾನಂದ ಅವರು. ಸೊ ಈ ಎನರ್ಜಿ ಅಂತಂದರೆ ಏನು ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಎಲ್ಲರೂ ಕೇಳಿದ್ದೀವಿ ಆಯಿತಾ. ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇಷ್ಟು ಹಣ ಹಾಕಿದೆ ಇಷ್ಟು ಬಂತು ಅಂಥೇಳಿ ಲಾಭ ಲಾಸ್ ಹೀಗೆ ಮೇಲೆ ಕೆಳಗೆ ಎಲ್ಲ ನೋಡ್ತಿರ್ತೀವಿ. ಅಂದರೆ ಇನ್ವೆಸ್ಟ್ಮೆಂಟ್ಗಳು ಮಾಡಬೇಕು, ಹೂಡಿಕೆ ಮಾಡಬೇಕು ಈ ಕಂಪನಿಯಲ್ಲಿ ಹಂಗೆ ಹೆಂಗೆ ಅಂತ ನಾವು ನೋಡ್ತಾ ಇರ್ತೀವಿ. ಯಾವ ಬೇಸಿಸ್ ಮೇಲೆ ಇನ್ವೆಸ್ಟ್ ಮಾಡ್ತೀರಿ ನೀವು? ಯಾವುದೋ ಒಂದು ಸ್ಟಾರ್ಟಪ್ ಇರುತ್ತೆ, ಯಾವುದೋ ಒಂದು ಹೆಸರೇ ಗೊತ್ತಿಲ್ಲದಿರೋ ಕಂಪ್ನಿಲಿ ಇದ್ದಕ್ಕಿದ್ದಂಗೆ ಹೋಗಿ ನೀವು ಕೋಟಿ ರೂಪಾಯಿ ಹಾಕ್ಬಿಡ್ತೀರಾ? ಇಲ್ಲ. ನಾವು ನೋಡ್ತೀವಿ ಲಾರ್ಜ್ ಕ್ಯಾಪಿಟಲ್ ಇರೋ ಇದು ಅಥವಾ ETF ಇಂಡೆಕ್ಸ್ ಫಂಡ್ಸ್ಗೆ ಹಾಕೋದು, ಈ ಥರ ಎಲ್ಲ ಮಾಡ್ತೀವಿ. ಯಾಕೆ ಅಂತಂದರೆ ಅವುಗಳು ಪಾಸ್ಟ್ ಪರ್ಫಾರ್ಮೆನ್ಸ್ ಏನು ಫ್ಯೂಚರ್ ಗ್ಯಾರಂಟಿ ಕೊಡಲ್ಲ. ಬಟ್ ಸ್ಟಿಲ್ ಈ ಒಂದು ಜಗತ್ತು ಅಂತಂದರೆ ಒಂದು ಹೈ ಜನರಲೈಸ್ಡ್ ವೇಯಲ್ಲಿ ಹೋಗ್ತಾ ಇರುತ್ತಲ್ಲ, ದೊಡ್ಡ ಕಂಪ್ನಿಗಳು ಇದ್ದಕ್ಕಿದ್ದಂಗೆ ಮುಚ್ಚಿ ಹೋಗಲ್ಲ ಅನ್ನೋ ಒಂದು ನಂಬಿಕೆ ಇರುತ್ತೆ. ಅಂದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡೋ ಪರಿಜ್ಞಾನ ನಮಗೆ ಬಂತು ಇಲ್ಲಿ. ಯಾವುದರ ಬೇಸಿಸ್ ಮೇಲೆ? ಎಕ್ಸ್ಪೀರಿಯನ್ಸ್ಗಳ ಬೇಸಿಸ್ ಮೇಲೆ ಅಂತ. ಆ ಆ್ಯಪಲ್ ಅನ್ನೋ ಕಂಪ್ನಿ ಒಂದು 20 ವರ್ಷಗಳಿಂದ ಇತ್ತು ಅಂತ ಅಂದ್ಕೊಂಡ್ರೆ ಅದು ಬಹಳ ದೊಡ್ಡ ಕಂಪ್ನಿ, 3-4 ಟ್ರಿಲಿಯನ್ ಕ್ಯಾಪಿಟಲ್ ಇದೆ ಅದಕ್ಕೆ ನಾನು ಹಾಕಿದರೆ ಇವತ್ತಲ್ಲದೆ ಇದ್ದರೆ ನಾಳೆ ಬರುತ್ತೆ ದುಡ್ಡು ಅಂತ ಒಂದು ನಂಬಿಕೆ. ಸೊ ಈ ಥರ ನಾವು ಯಾರ ಜೊತೆ ಮಾತಾಡ್ತೀವಿ ಎನರ್ಜಿ ಶೇರ್ ಆಗುತ್ತೆ. ನಾವು ಯಾರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತೀವಿ ಎನರ್ಜಿ ಶೇರ್ ಆಗುತ್ತೆ. ಯಾರ ಒಂದು ಯೋಚನೆಯನ್ನು ಸೋಷಿಯಲ್ ಮೀಡಿಯಾದಿಂದ ಕನ್ಸ್ಯೂಮ್ ಮಾಡ್ತೀವಿ ಅಥವಾ ಹೊರಗಡೆಯಿಂದ ಕನ್ಸ್ಯೂಮ್ ಮಾಡ್ತೀವಿ, ಎನರ್ಜಿ ಶೇರ್ ಆಗುತ್ತೆ. ಎನರ್ಜಿ ಅಂದರೆ ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ಮತ್ತು ಅವ್ರ ನಡುವೆ. ಅದೇ ಇದು ಹೆಂಗೆ ಫೀಲ್ ಆಗುತ್ತೆ? ಯಾರೋ ಬಂದು ನಿಂಗೆ ತಲೆಯಲ್ಲಿ ಹುಳ ಬಿಡ್ತಾರೆ, ನಿನ್ನ ಯೋಚನೆಗಳು ಚೇಂಜ್ ಆಗ್ಬಿಡುತ್ತೆ. ಆ ಯೋಚನೆಯಿಂದ ನೀ ಏನೋ ಡಿಸಿಷನ್ ತೊಗೊಳ್ತೀಯ, ಅದರಿಂದ ನಿನ್ನ ಇಡೀ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಇದು ಪಾಸಿಟಿವಿಟಿಯಾಗಿ ಆಗ್ಬೋದು, ನೆಗೆಟಿವಿಟಿ ಆಗ್ಬೋದು. ಸೊ ಮೆಂಟಲ್ ಮತ್ತು ಫಿಸಿಕಲ್ ಎನರ್ಜಿಗಳನ್ನು ಕನ್ಸರ್ವ್ ಮಾಡೋದು ಮೂರನೇ ಸ್ಟೆಪ್ ಆಗುತ್ತೆ. ಬಹಳ ಹುಷಾರಾಗಿ ಇನ್ವೆಸ್ಟ್ ಮಾಡಬೇಕು. ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಒಬ್ಬರನ್ನ ಮಾತಾಡ್ಸೋದು ಅನ್ನೋದು ಇನ್ವೆಸ್ಟೇ, ಒಬ್ಬರನ್ನ ಫ್ರೆಂಡ್ಶಿಪ್ ಮಾಡ್ತಿರೋದು ಇನ್ವೆಸ್ಟೇ, ಒಬ್ಬರನ್ನ ಪಾರ್ಟ್ನರ್ ಮಾಡ್ಕೊಡ್ತೀರ ಅನ್ನೋದು ಇನ್ವೆಸ್ಟೇ. ನೀವು ಯಾರನ್ನು ಮಾತಾಡ್ತೀರಾ, ಯಾರನ್ನು ಫ್ರೆಂಡ್ ಮಾಡ್ತೀರಾ, ಯಾರನ್ನು ಪಾರ್ಟ್ನರ್ ಮಾಡ್ಕೊತೀರಾ, ಅದೆಲ್ಲ ನಿಮ್ಮ ಡೀಪ್ ಕೋರಿನ ರಿಫ್ಲೆಕ್ಷನ್. ಅದು ನೀವೇನು ಆಗಿರ್ತೀರಲ್ಲ ಅದನ್ನೇ ನೀವು ಮಾಡೋದು. ನೀವು ಅಲ್ಲದೆ ಇರೋದನ್ನು ನೀವು ಚೂಸ್ ಮಾಡೋಕ್ಕಾಗಲ್ಲ. ನೀವು ಮ್ಯೂಸಿಕನ್ನು ಇಷ್ಟಪಟ್ಟುಬಿಟ್ಟು ಯಾವುದೋ ಒಂದು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇರೋನ್ನ ಮನಸ್ಫೂರ್ತಿಯಾಗಿ ಇಷ್ಟಪಡೋಕ್ಕಾಗಲ್ಲ. ಏನೋ ಒಂದು ಮೇಲ್ನೋಟಕ್ಕೆ ಇಷ್ಟಪಡ್ಬೋದು, ಬಟ್ ಕೋರಲ್ಲಿ ನೀವು ಏನಾಗಿರ್ತೀಯಲ್ಲ ಅದೇ ಥರ ಇರೋರನ್ನೇ ಸಬ್ಕಾನ್ಷಿಯಸ್ಲಿ ಮನಸ್ಸು ಹುಡುಕ್ತಿರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ವಾಟ್ ಯು ಸೀಕ್ ಈಸ್ ಸೀಕಿಂಗ್ ಯು ಅಂತ. ನೀನೇನು ಹುಡುಕ್ತಿದೆಯೋ ಅದೇ ನಿನ್ನ ಹುಡುಕ್ತಾ ಇದೆ. ಯಾಕಂದರೆ ಇದು ಎನರ್ಜಿ ಮ್ಯಾಚ್ ಆಗಬೇಕು, ರೆಸೊನೆನ್ಸ್ ಆಗಬೇಕು. ಇಟ್ಸ್ ಅ ಫಿಸಿಕ್ಸ್. ಸೊ 4ನೇ ಸ್ಟೆಪ್ಪು, ಸರ್ಕಮ್ಸ್ಟೆನ್ಸಸ್ ಡೋಂಟ್ ಮ್ಯಾಟರ್ ಅಂತ. ಅಂದರೆ ಹೊರಗಡೆ ಕಾಣ್ತಕ್ಕಂಥ ಸಂದರ್ಭಗಳು, ಏನೋ ಒಂದು ಸನ್ನಿವೇಶಗಳು ನಡೀತಾ ಇದ್ದಾವೆ ಇವಾಗೆಲ್ಲ, ಇದಕ್ಕೆ ಸಂಬಂಧ ಇಲ್ಲ. ಎಷ್ಟೋ ಜನರು ಇವಾಗಿನ ಗಮನ ಕೊಡ್ತಾರಲ್ಲ, ಇವಾಗ ನಾನು ಹಿಂಗೆ ಇಮ್ಯಾಜಿನ್ ಮಾಡ್ತೀನಿ, ಅಯ್ಯೋ ನಾನು ಬಡವ ಥರ ಇದ್ದುಕೊಂಡು ಶ್ರೀಮಂತ ಥರ ಇಮ್ಯಾಜಿನ್ ಮಾಡ್ತಾಯಿದ್ದೀನಿ, ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಡವ ಥರ ಇದ್ದುಕೊಂಡು ಅಂಥೇಳಿ ಯಾರು ಹೇಳಿದರು ಮೈಂಡಿಗೆ? ಭಾಳ ಉತ್ತಮರು ಆನ್ಸರ್ ಮಾಡ್ತಾರೆ, ಇಷ್ಟು ದಿನ ನಾನು ಹಿಂಗೆ ಇದ್ದೆ, ಇಷ್ಟು ದಿನ ಇಂಥ ಊರಲ್ಲಿ ಇಂಥವ್ರ ಮನೆಯಲ್ಲಿ ಹಿಂಗಿದ್ದೆ, ನಾನೇನು ಅಗರ್ಭ ಶ್ರೀಮಂತನಲ್ಲಿ ಹುಟ್ಟಿಲ್ಲ, ಅದಕ್ಕೆ ನಾನು ಈ ಥರ ಆಗಿದ್ದೀನಿ ಅಂತ. ಆದರೆ ಇದೆಲ್ಲ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಅದನ್ನೇ ಹಿಡ್ಕೊಂಡು ನ್ಯೂರಲ್ ನೆಟ್ವರ್ಕ್ಗಳು ಫಿಕ್ಸ್ಡ್ ಒಂದು ಸರ್ವರ್ಗಳು ಫಾರ್ಮ್ ಆಗಿಬಿಟ್ಟಿದೆ ಬ್ರೈನಲ್ಲಿ. ಬಟ್ ಈ ಲಾ ಆಫ್ ಅಸಂಪ್ಷನ್ ಏನು ಹೇಳುತ್ತೆ ಅಂತಂದರೆ, ನೀವು ಏನನ್ನು ಇಮ್ಯಾಜಿನ್ ಮಾಡ್ತಿರೋ ಅದು ಆಗಲಿ ಬಿಡಲಿ, ಅದು ನಿಜ ಅಂಥೇಳಿ ನೀವು ನಂಬ್ತಾ ಬರಬೇಕು. ಆ ಬಿಲೀಫಲ್ಲಿ ಫೇತ್ಫುಲ್ಲಾಗಿ ನೀವು ಇರ್ತಾ ಬರಬೇಕು. ಯಾಕೆಂದರೆ ಸರ್ಕಮ್ಸ್ಟೆನ್ಸಸ್ ಡೋಂಟ್ ಮ್ಯಾಟರ್ ಅಂತ.
ಇವತ್ತಿಗೆ ಇದು ಫಸ್ಟ್ ಪಾಯಿಂಟಿಗೆ ರಿಲೇಟ್ ಆಗುತ್ತೆ. ಫಸ್ಟ್ ಪಿಲ್ಲರ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್ ಟ್ರೈನ್ ಮಾಡೋದು ಏನು, ರಿಯಾಲಿಟಿ ಅನ್ನೋದು ಜಾರ್ಕೊಂಡೋಗೋ ಲಿಕ್ವಿಡ್ ಥರ. ಅದಕ್ಕೆ ಇವತ್ತು ಹಿಂಗೆ ಸರ್ಕಮ್ಸ್ಟಾನ್ಸಸ್ ಇರ್ಬೋದು, ಇವತ್ತು ನನಗೆ ಕಷ್ಟಗಳು ಬರ್ತಾ ಇರ್ಬೋದು, ನಾಳೆ ನನಗಿದು ಹೋಗುತ್ತೆ, ನಾಳೆ ಇದನ್ನು ನಾನು ಬಗೆಹರಿಸ್ತೀನಿ, ಏನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ಸೆಕೆಂಡ್ ಪಾಯಿಂಟಲ್ಲಿ ಫೋಕಸ್. ಯಾವಾಗಲೂ ಕಷ್ಟ ಇದೆ, ಇಲ್ಲಿ ನಾನು ಪ್ರಾಬ್ಲಮ್ನ ಇಗ್ನೋರ್ ಮಾಡು ಅಂತ ಹೇಳ್ತಾ ಇಲ್ಲ, ಸೊಲ್ಯೂಷನ್ ಮೇಲೆ ಗಮನ ಕೊಡು ಅಂತ ಹೇಳ್ತಾ ಇರೋದು. ಸೊಲ್ಯೂಷನ್ ಮೇಲೆ ಗಮನ ಕೊಡಿ ಅಂತ. ಯಾಕೆಂದರೆ GPS ಒಂದು ರೋಡ್ ಬ್ಲಾಕ್ ಆಗಿದೆ ಅಂತೇಳಿ ಸೆಟ್ಲೈಟ್ ಆಫ್ ಆಗ್ಬಿಡುತ್ತಾ, ಬೇಡ ಇದು ಒಂದು ರೋಡ್ ಆಫ್ ಆಗ್ಬಿಡಿದೆ ಇಲ್ಲ, ಬ್ರಾಡರ್ ಸ್ಪೆಕ್ಟ್ರಮನ್ನು ನೋಡ್ತಾ ಇದೆ, ಸೊಲ್ಯೂಷನ್ ಎಲ್ಲೆಲ್ಲಿದೆ ಅಂತ. ಏನಾಗ್ಲಂದ್ರೆ ಆ ಕಡೆ ನೀರಾಗಾದ್ರೆ ಹೋಗು, ಈಜ್ಕೊಂಡು ಹೋಗು ಅಂತ ಹೇಳುತ್ತೆ ಅದು ಕೊನೆಗೆ. ಸೊ ಆ ಥರ ನಾವು ಸರ್ಕಮ್ಸ್ಟಾನ್ಸಸ್ ಬಗ್ಗೆ ಭಾಳ ಗಮನ ಕೊಡಬಾರ್ದು ಅನ್ನೋದು ಈ ಒಂದು ಸ್ಟೆಪ್ಪಿನ ಮಹತ್ವ. ಇನ್ನು ಐದನೇ ಒಂದು ಸ್ಟೆಪ್ ಹೇಳಬೇಕಂತಂದರೆ ಸಬ್ಕಾನ್ಷಿಯಸ್ ಮೈಂಡನ್ನು ನಂಬಿಸೋದು ಹೆಂಗೆ ಅಂತಂದರೆ, ಭಾಳ ಮೋಸ್ಟ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ಆಲ್ ದ 5 ಸ್ಟೆಪ್ಸು, ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೆಲ್ಫ್ ಕಾನ್ಸೆಪ್ಟನ್ನು ಡೆವಲಪ್ ಮಾಡ್ಕೊಳ್ಳೋದು. ಇದು ನನಗೆ ಪರ್ಸ್ನಲ್ಲಾಗಿ ಭಾಳ ಮಾತಾಡ್ಬೋದು. ನಾನು ಇದ್ರ ಬಗ್ಗೆ ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ. ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ಕೆಲವೊಬ್ಬರು ಅಹಂಕಾರ ಅಥವಾ ಈಗೋ ಅಥವಾ ನಾರ್ಸಿಸಿಸಮ್ಮಿಗೆ ರಿಲೇಟ್ ಮಾಡ್ಬೋದು. ಇದು ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ಯಾವಾಗ ನನ್ನ ಸೆಲ್ಫ್ ಕಾನ್ಸೆಪ್ಟಿನ ಮಹತ್ವ ಗೊತ್ತಾಗ್ತಾ ಬಂತೋ ಆವಾಗ ಈ ಉಪ್ಪಿನಕಾಯಿ ಹಿಂಗೆ ನೆಕ್ತಾರಲ್ಲ, ಅದ್ರ ರುಚಿ ಗೊತ್ತಾಗ್ಬಿಡುತ್ತೆ ಅದೆಷ್ಟು ಖಾರ ಇದೆ ಅಂತ. ಹಾಗೆ ನನಗೆ ನಾರ್ಸಿಸಿಸಮನ್ನು ಹಿಂಗೆ ನೆಕ್ಕಿದೆ, ಆದರೆ ಸ್ವಲ್ಪ ಘಾಟ ಆಯಿತು, ನನಗೆ ಕೆಂಬಂತು, ಬಿಟ್ಟುಬಿಟ್ಟೆ. ಸೊ ಈ ಥರ ಈ ಸೆಲ್ಫ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಯಾವ ಒಂದು ಶಕ್ತಿಯಿಂದ ನಾವು ಇದು ನನಗೆ ಆಗಲ್ಲ ಅಂತೇಳಿ ಅಂದ್ಕೊಡ್ತೀವೋ ಅದೇ ಶಕ್ತಿಯನ್ನೇ ಕ್ಯಾಟಲಿಸ್ಟಾಗಿ ಯೂಸ್ ಮಾಡಿಕೊಂಡು ರಿವರ್ಸ್ ಇಂಜಿನಿಯರಿಂಗ್ ಮಾಡೋದು ಅಂತ. ಇದರ ಅರ್ಥ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾವು ಅಂದ್ಕೊಳ್ತೀವಿ ಕರ್ಮ ಥಿಯರಿ ಹಿಂಗೆ ಅಂತ. ನಾನು ಮಾಡದೇ ಇರೋ ಒಂದು ಕರ್ಮಗಳಿಗೆ ಯಾರೋ ನನಗೆ ಎಫೆಕ್ಟ್ ಮಾಡಿದರು, ಈಗ ದಾರಿಲಿ ಹೋಗ್ತಿದ್ದೆ ಏನೋ ದರೋಡೆ ಆಗ್ಬಿಡ್ತು, ಅಥವಾ ಸುಮ್ಮನೆ ವರ್ಕ್ ಮಾಡ್ತೀನಿ ಅವ್ರೇನೋ ನನಗೇನೋ ಮಾಡಿದರು. ಅಂದರೆ ವಿಕ್ಟಿಮ್ ಮೋಡಲ್ಲಿ ಇರೋದನ್ನು ಸ್ಟಾಪ್ ಮಾಡಬೇಕು. ಹೌದು, ಅದನ್ನು ಮೇಲ್ನೋಟಕ್ಕೆ ಹಾಗೇನೋ ಆಗಿದೆ ಅಂತ ಅನಿಸುತ್ತೆ, ನಮ್ಮ ಕೃತ ಏನೂ ಇಲ್ಲ ಅಂತಂದ್ರೂ ಕೂಡ ಎಲ್ಲದನ್ನು ನಾನು ಸರಿ ಮಾಡಬಲ್ಲೆ ಅನ್ನೋ ಒಂದು ಅಹಂಕಾರ ಅಲ್ಲ, ಇದೊಂದು ಛಲ ಅಷ್ಟೇ. ಇದು ಸೆಲ್ಫ್ ಕಾನ್ಸೆಪ್ಟು ಭಾಳ ಸ್ಟ್ರಾಂಗ್ ಇದ್ದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಸ್ಟೇಜಿಗೆ ಅಕ್ಸೆಪ್ಟ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ನಾನೇ ದೇವರು ಅನ್ಕೊಂತ ಹೋದರೆ ಇವನು ಈದರ ಹುಚ್ಚ ಆಗ್ತಾನೆ, ಇಲ್ಲ ಅಂತಂದರೆ ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಅವಾಗೂ ಹಾಳಾಗ್ಬಿಡ್ತಾನೆ. ಸೊ ಎರಡರ ಬ್ಯಾಲೆನ್ಸಲ್ಲಿ ನಾವು ಹೋಗ್ತಾ ಹೋದಾಗ ಸೆಲ್ಫ್ ಕಾನ್ಸೆಪ್ಟ್ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಎಲ್ಲ ಜೀವನದಲ್ಲಿ ನಡೀತಕ್ಕಂಥ ಜವಾಬ್ದಾರಿಯನ್ನು ನನ್ನ ಮೇಲೆ ತಗೊಂಡು ಎಲ್ಲದಕ್ಕೂ ಕಾರಣೀಕರ್ತ ನಾನು ಅಂತ ಹೇಳಿಬಿಟ್ಟು ಡೆಸ್ಟಿನಿಯ ಕ್ರಿಯೇಟರ್ ನಾನು ಅಂತ ಅರಿಯೋ ಒಂದು ವಿಧ ಅಷ್ಟೇ ಇದು. ಎಲ್ಲ ನನ್ನಿಂದ ಆಗಿಬಿಟ್ಟಿದೆ ಅಂತ ಅನ್ನೋದು ಅಲ್ಲ, ಎಲ್ಲ ನನ್ನಿಂದ ಆಗಬಲ್ಲದು ಅಂತ ಅನ್ನೋದು. ಎಲ್ಲ ನನ್ನಿಂದನೇ ಆಗುತ್ತೆ, ಇಡೀ ಪ್ರಪಂಚ ನಾನೇ ಕಟ್ಬಿಟ್ಟಿದ್ದೀನಿ ಅಂತ ಅನ್ನೋದಲ್ಲ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ. ಸೆಲ್ಫ್ ಕಾನ್ಸೆಪ್ಟ್ ಅಂತಂದರೆ ನಾನು ಇಡೀ ಪ್ರಪಂಚವನ್ನು ಕಟ್ಟಬಹುದು ಅಂತ ಅನ್ನೋ ಒಂದು ಕೋಲ್ಮಿಂಚಿನ ಥರ ಬಂದಂಥ ಒಂದು ಯೋಚನೆ, ಇಡೀ ಬ್ರಹ್ಮಾಂಡದಲ್ಲಿ ಆಗ್ತಕ್ಕಂಥ ಒಂದು ಅನುರಣನ, ಮತ್ತು ಆ ಅಭೌತಿಕ ಲೋಕದಲ್ಲಿ ಆಗ್ತಕ್ಕಂಥ ಒಂದು ಕಂಪನ. ಸೊ ಈ ಒಂದು 5 ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಿದ್ದಲ್ಲಿ ನಾನು ಹೇಳ್ತಾ ಬರ್ತೀನಿ ಸಮ್ಮರಿ ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ. ಮೊದಲನೇದಾಗಿ ರಿಯಾಲಿಟಿ ಫ್ಲೂಯಿಡ್ ಥರ, ಅದು ಚೇಂಜ್ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಇರಬೇಕು ಸಬ್ಕಾನ್ಷಿಯಸ್ ಚೇಂಜ್ ಆಗಬೇಕಂದ್ರೆ. ಎರಡನೇದು ಫೋಕಸ್ ಇರಬೇಕು, ಓನ್ಲಿ ಸೊಲ್ಯೂಷನ್ಗಳ ಮೇಲೆ, ಪ್ರಾಬ್ಲಮ್ಗಳನ್ನು ಇಗ್ನೋರ್ ಮಾಡೋದಲ್ಲ, ಸೊಲ್ಯೂಷನ್ಗಳ ಮೇಲೆ ಫೋಕಸ್ ಇರಬೇಕು. ಸೊ ದಟ್ GPS ಥರ ನಾವು ಮೇಲೆ ಬ್ರಾಡರ್ ಸ್ಪೆಕ್ಟ್ರಮಿಂದ ಲೈಫನ್ನು ನೋಡ್ತಾ ಬರಬೇಕು. ಆವಾಗ ಸ್ಟಕ್ ಎಲ್ಲ ಆಗ್ತೀವಿ ಅಂತ ಅಂದ್ಕೊಳ್ತೀವಲ್ಲ, ಅದೆಲ್ಲ ಎಲಿಮಿನೇಟ್ ಆಗ್ತಾ ಬರುತ್ತೆ. ಮೂರನೇ ಸ್ಟೆಪ್ಪು ಮ್ಯಾನಿಪುಲೇಷನ್ ಆಫ್ ಎನರ್ಜಿ. ಇನ್ವೆಸ್ಟ್ಮೆಂಟ್ ಹೆಂಗೆ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ತೀವೋ ಹಾಗೆ ಯಾರ ಜೊತೆ ಮಾತಾಡ್ತೀವಿ, ಏನು ಫ್ರೆಂಡ್ಶಿಪ್ ಮಾಡ್ತೀವಿ, ಯಾವ ಬುಕ್ ಓದ್ತೀವಿ, ಯಾವ ಮಾಧ್ಯಮವನ್ನು ಕನ್ಸ್ಯೂಮ್ ಮಾಡ್ತೀವಿ, ಇವೆಲ್ಲ ಇಂಪಾರ್ಟೆಂಟು. ಯಾಕಂದರೆ ಇವು ಮೆಂಟಲ್ ಮತ್ತು ಫಿಸಿಕಲ್ ಫ್ಯಾಕಲ್ಟಿ ನಿಮ್ಮ ಸಬ್ಕಾನ್ಷಿಯಸನ್ನು ಟ್ರೈನ್ ಮಾಡ್ತಾ ಇರುತ್ತೆ. 4ನೇ ಸ್ಟೆಪ್ಪು ಸರ್ಕಮ್ಸ್ಟಾನ್ಸಸ್ ಡೋಂಟ್ ಮ್ಯಾಟರ್. ಪಾಸ್ಟ್ ಎಂದು ಹಿಡ್ಕೊಂಡ್ಬಿಟ್ಟು ಪ್ರೆಸೆಂಟನ್ನು ಹಾಳು ಮಾಡ್ಕೊಳ್ಳೋದಲ್ಲ, ಅಥವಾ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇವಾಗಿನ ಹಾಳು ಮಾಡ್ಕೊಳ್ಳೋದಲ್ಲ. ಇವಾಗ ಹಿಂಗಿದ್ರೂ ಕೂಡ ನಾನು ನಂಬಿರ್ತಕ್ಕಂಥ ನಂಬಿಕೆ, ಆ ಒಂದು ವಿಷನ್ಗೆ ನಾನು ಲಾಯಲ್ ಆಗಿದ್ದರೆ ಅದು ನಿಜ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ. 5ನೇ ಸ್ಟೆಪ್ಪು ಬಲವಾದ ಸೆಲ್ಫ್ ಕಾನ್ಸೆಪ್ಟು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.